ಏಪ್ರಿಲ್ 26ರ ಮತದಾನದ ದಿನಕ್ಕೆ ಈ ನಿರ್ಬಂಧವನ್ನ ಮೈಸೂರಿನಲ್ಲಿ ಹಾಕಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 14 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರಿಗೆ ಇದು ಅನ್ವಯವಾಗಲಿದೆ. ಸಂಜೆಯೊಳಗೆ ಅಧಿಕೃತ ಆದೇಶವನ್ನ ಕೂಡ ಡಿಸಿ ಅವರು ಹೊರಡಿಸಲಿದ್ದಾರೆ. ಇವತ್ತು ಸಂಜೆಯೊಳಗೆ ಮತ ಹಾಕದೆ ಮೈಸೂರು ಅರಮನೆ ನೋಡೋಕೆ ಬಂದ್ರೆ ನೋ ಎಂಟ್ರಿ. ಸೊ ಏಪ್ರಿಲ್ 26ರ ಮತದಾನದ ದಿನಕ್ಕೆ ಈ ನಿರ್ಬಂಧ ಅನ್ವಯವಾಗುತ್ತೆ. ಅವತ್ತಿನ ದಿನ ಮತದಾನವನ್ನ ಮಾಡಿ ಬೇಕಿದ್ರೆ ನೀವು ಮೈಸೂರು ಅರಮನೆಗೆ ಹೋಗಬಹುದು. ಈ 14 ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಮತದಾರರು ಅವರು ಬೇರೆ ಜಿಲ್ಲೆಯಿಂದ ಬಂದಿದ್ದೀನಿ ಅಂತ ಸುಳ್ಳು ಹೇಳಿದ್ರೆ ಏನ್ ಮಾಡ್ತೀರಾ ಗೊತ್ತಿಲ್ಲ, ಏನೋ ಮಾಡ್ತಾರೆ. ಒಟ್ನಲ್ಲಿ ಡಿಸಿ ಅವರು ಹೇಳಿದ್ದಾರೆ. ಮೈಸೂರು ಪ್ಯಾಲೇಸು ಯೂಶಲಿ ನಮಗೆ ಮೇಜರ್ ಆಗಿ ಬರೋದು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಮೈಸೂರು ಪ್ಯಾಲೇಸು ಝೂ ಕ್ಲೋಸ್ ಆಗಿದೆ. ಮೈಸೂರು ಪ್ಯಾಲೇಸಲ್ಲಿ ನಾವು ಒಂದು ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ಈ 14 ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರಾದರೂ ವೋಟ್ ಹಾಕ್ತೇನೆ ಅವರು ಅಲ್ಲಿ ಬಂದರೆ ಅಂಥವ್ರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ದಟ್ ವೋಟ್ ಹಾಕ್ತೇನೆ ಅವರು ಅವತ್ತಿನ ದಿವಸ ಟಿಕೆಟ್ ಜೊತೆಗೆ ಅವ್ರದ್ದು ವೋಟರ್ ಕಾರ್ಡನ್ನು ಕೂಡ ಚೆಕ್ ಮಾಡ್ಕೋಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ಕನ್ಸಿಡರ್ ಮಾಡ್ತಾ ಇದ್ವಿ. ಮೇ ಬಿ ಇವತ್ತು ಸಾಯಂಕಾಲದೊಳಗಡೆ ನಾವು ವಿಲ್ ಕನ್ಸಿಡರ್ ಸೊ ದಟ್ ವಿ ಆರ್ ಡಿಸ್ಕರೇಜಿಂಗ್ ಪೀಪಲ್. ಬೇರೆ ಈಗ ಯಾಕೆಂದರೆ ಬೇರೆ ರಾಜ್ಯಗಳಿಂದನೂ ಬೇರೆ ಬೇರೆ ರೀತಿ ಟೂರಿಸ್ಟ್ಗಳು ಬಂದಿರ್ತಾರೆ. ಕೆಲವೊಂದು ಸಲ ನಮ್ಮ ಒಂದು ಟೂರಿಸಂ ಪಾಯಿಂಟು ಬೇರೆ ಲೈವ್ಲಿಹುಡ್ಡನ್ನು ನಾವು ನೋಡ್ಕೋಬೇಕಾಗಿರುತ್ತೆ. ಬಟ್ ನಮ್ಮವರೇ ವೋಟ್ ಹಾಕ್ತೇನೆ ಸುಮ್ಮನೆ ಇಲ್ಲಿ ಪ್ರವಾಸಿ ಕ್ಷಣಗಳಲ್ಲಿ ತಾಣಗಳಿಗೆ ಬರುವಂಥದ್ದನ್ನು ನಾವು ಒಂದು ನಿಷೇಧ ಹೇರೋದ್ರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡ್ತೇವೆ. ನನ್ನ ಸಹೋದ್ಯೋಗಿಗೆ ಮೈಸೂರಿನಿಂದ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಈಗ ಹೇಗೆ ಕನ್ಸಿಡರ್ ಮಾಡ್ತಾರೆ ಈಗ ಅವ್ರು ಎಲ್ಲಿ ಅವರು ಏನು ಅಂತೇಳಿ? ನಾವು ಬೇರೆ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಐಡಿಯಾ ಇಸ್ ಗುಡ್. ಯಾರಾದರೂ ಬರೋರು ಪ್ರವಾಸಿಗೆ ಬರೋರು ಅಂತವ್ರಿಗೆ ಮತದಾನ ಮಾಡಿ ಬನ್ನಿ ಅನ್ನುವಂಥ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಐಡಿಯಾ ಇಸ್ ಗುಡ್. ಬಟ್ ಇದನ್ನ ಯಾಮಾರಿಸೋರು ತುಂಬಾ ಜನ ಇರ್ತಾರಲ್ವಾ? ಅಲ್ಲ, ಯಾಮಾರ್ತಾರೆ ಇರ್ಬೋದೇನೋ ಅರುಣ್. ಆದ್ರೆ ಒಂದು ಇನಿಷಿಯೇಟ್ ಅನ್ನ ಮೈಸೂರು ಜಿಲ್ಲಾಡಳಿತ ತೆಗೆದುಕೊಳ್ತಾ ಇರುವಂತದ್ದು ಒಂದು ಪ್ರಯತ್ನ. ಅಂದ್ರೆ ಜನ ವೋಟ್ ಹಾಕ್ಲೇಬೇಕು, ಕಡ್ಡಾಯವಾಗಿ ಮತದಾನ ಹಾಕಿ ಬನ್ನಿ ಅನ್ನುವಂಥದ್ದು ಒಂದು ಇದು. ಪರದೆ ಇದ್ರನ್ನ ಏನು ಆಗೋದಿಲ್ಲ. ಆದ್ರೆ ಒಂದು ಜನಕ್ಕೊಂದು ಅವೇರ್ನೆಸ್ ಇರ್ಲಿ, ಒಂದು 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 ಅಪ್ಪ ನಮಗೆ ಎಂಟ್ರಿ ಕೊಡೋದಿಲ್ಲಪ್ಪ ಅನ್ನುವಂಥ ಒಂದು ಬಿಗಿ ಇರ್ಲಿ ಅನ್ನುವಂಥ ದೃಷ್ಟಿಯಿಂದ ಮೈಸೂರು ಜಿಲ್ಲಾಡಳಿತ ಈ ಒಂದು ಇನಿಷಿಯೇಟ್ ಅನ್ನ ಪ್ರಥಮ ಬಾರಿಗೆ ತೆಗೆದುಕೊಂಡಿರುವಂಥದ್ದು. ಮೊದಲ ಹಂತದ 14 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಮತದಾರರು ಯಾರಾದರೂ ಇದ್ದರೆ ಅವ್ರ ಐಡಿ ಕಾರ್ಡ್ ಇರುವಂತದ್ದು. ಓಕೆ, ಧನ್ಯವಾದಗಳು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಕೇವಲ ಅರಮನೆಗೆ ಮಾಡಿದ್ರೆ ಅಷ್ಟೇ ಅಲ್ಲ, ಎಲ್ಲಾ ಪ್ರವಾಸಿ ತಾಣಗಳಿಗೆ ಮಾಡಿದ್ರೆ ಒಳ್ಳೆಯದು ಅಂತ ಕಾಣಿಸುತ್ತೆ.